ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ. ನಾನು ಇವತ್ತು ತುಂಬ ಜನ ಕೇಳಿದ್ರು ನಿಮ್ಮದು ನಕ್ಲಿಸ್ ಡಿಸೈನ್ಸ್ ತೋರಿಸಿ ಅಂದ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ನಕ್ಲಿಸ್ ಡಿಸೈನ್ಸ್ನ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಇದು ವಿಡಿಯೋ ಮಾಡಿ ಹಾಕಿದ್ದೀನಿ, ಆದರೆ ಯಾವುದು ಚೆನ್ನಾಗಿ ಕಾಣಿಸಿಲ್ಲ. ನೀವು ತೋರಿಸಿರೋಂಥ ಡಿಸೈನ್ಸು ಕಾಣಿಸಿಲ್ಲ. ನೀಟಾಗಿ ನಮಗೆ ತೋರಿಸಿ ಅಂತ ಹೇಳಿದ್ದಾರೆ. ಯಾಕಂದರೆ ನಾವು ಮಾಡಿಸ್ಕೊಳ್ಬೇಕು, ಡಿಸೈನ್ಸ್ ಯಾವ ಥರ ಇದೆ, ಯಾವ್ದು ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೇಳಿದ್ದಾರೆ. ನಾನೇನು ಅಷ್ಟೊಂದು ಜಾಸ್ತಿ ಏನಿಲ್ಲ, ನನ್ನ ಹತ್ರ ಇರೋದು ಏನಿದೆ ಅಂತ ತೋರಿಸಿದ್ದೀನಿ. ಆಲ್ರೆಡಿ ತೋರಿಸಿದ್ದೀನಿ, ಆದರೆ ಡಿಸೈನ್ಸ್ ತುಂಬ ಜನ ಕಾಣಿಸಿಲ್ಲ ಅಂತ ಕಮೆಂಟು ಕೂಡ ಮಾಡಿದ್ದಾರೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡಿದ್ದಾರೆ, ಪ್ಲೀಸ್ ನಮಗೆ ತೋರಿಸಿ, ನೀಟಾಗಿ ಡಿಸೈನ್ಸ್ ತೋರಿಸಿ ನಿಮ್ಮ ಹತ್ರ ಇರುವಂಥ ನಕ್ಲಿಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಅಂತ, ಬನ್ನಿ ನೋಡ್ಕೊಂಡು ಬರೋಣ. ಬ್ಯಾಕ್ ಕ್ಯಾಮ್ರಾದಲ್ಲೂ ತೋರಿಸ್ತೀನಿ, ಹಾಗೆ ಫ್ರಂಟ್ ಕ್ಯಾಮ್ರಾ ಕಡೆಯಿಂದನೂ ಹಾಕಿಬಿಟ್ಟು ಕೂಡ ತೋರಿಸ್ತೀನಿ. ತುಂಬ ಸಿಂಪಲ್ ಆಗಿದೆ, ತುಂಬ ಜಾಸ್ತಿ ಏನಿಲ್ಲ. ನನ್ನ ಹತ್ರ ಬಂದ್ಬಿಟ್ಟು ಚಿಕ್ಕದು ಶಾರ್ಟ್ ನೆಕ್ಲೆಸ್ ಬಂದ್ಬಿಟ್ಟು 3 ಇದೆ, ಲಾಂಗ್ ಹಾರ ಬಂದ್ಬಿಟ್ಟು 2 ಇದೆ. ಒಂದು ನನ್ನ ಹತ್ರ ಇವಾಗಿದೆ, ಇನ್ನೊಂದು ಬಂದ್ಬಿಟ್ಟು ಗೊತ್ತಲ್ಲ, ನಾನು ಮಾಮೂಲಿ ಹೇಳೋ ಥರ ಬ್ಯಾಂಕಲ್ಲೇ ಇದೆ. ಹಾಗಾಗಿ ಏನಿದೆ ಇವಾಗ ಅದನ್ನು ಮಾತ್ರ ತೋರಿಸ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಇದನ್ನೇ ತುಂಬ ಜನ ಕೇಳಿದ್ದು. ನೋಡಿ, ಇದು 16 ಗ್ರಾಮ್ ಇರುವಂಥ ನಕ್ಲಿಸ್. ಇದು ಲಾಸ್ಟ್ ಇಯರು ಅಕ್ಷಯ ತೃತೀಯಕ್ಕೆ ತೊಗೊಂಡಿದ್ದು. ತುಂಬ ಜನ ಕೇಳಿದ್ದಾರೆ ಇದ್ರನ್ನೇ ಡಿಸೈನು ನೀಟಾಗಿ ತೋರಿಸಿ ಅಂದ್ಬಿಟ್ಟು ತುಂಬ ಜನ ಇದ್ರ ಬಗ್ಗೆನೇ ಕೇಳಿದ್ದಾರೆ. ಅದಕ್ಕೋಸ್ಕರ ನೋಡಿ, ಡಿಸೈನ್ ಈ ರೀತಿ ಇದೆ, ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾದಿಂದನೂ ಹಾಕ್ತೀನಿ, ಮತ್ತು ಪಕ್ಕದಲ್ಲಿ ಬ್ಯಾಕ್ ಕ್ಯಾಮ್ರಾದಿಂದ ಪಿಕ್ ಹಾಕಿರ್ತೀನಿ. ಹಾಗೆ ನೋಡಿ ಈ ಡಿಸೈನ್ ಬಂದ್ಬಿಟ್ಟು ತುಂಬ ಜನ ಹೇಳಿದ್ದಾರೆ ಆರಾಮಾಗಿ ತೋರಿಸಿ, ತುಂಬ ಅರ್ಜೆಂಟಾಗಿ ಫಾಸ್ಟಾಗಿ ತೋರಿಸ್ತೀರಾ, ಹಂಗಾಗಿ ನಮ್ಗೆ ಡಿಸೈನ್ ಗೊತ್ತಾಗಲ್ಲ ಅಂತ ಹೇಳಿದ್ದಾರೆ. ನೋಡಿ, ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಈ ರೀತಿ ಇದೆ, ಬರೀ 16 ಗ್ರಾಮು. ತುಂಬ ಚೆನ್ನಾಗಿದೆ. ಗೌನ್ಸಿಗೂ ಹಾಕೊಳ್ಬೋದು, ಗ್ರ್ಯಾಂಡಾಗಿರೋಂಥ ಸಾರಿಗೂ ಹಾಕೋಬೋದು. ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಬರೀ 16 ಗ್ರಾಮು. ನೋಡಿ, 16 ಗ್ರಾಮಿಗೆ ಒಂದು ಚೈನು ಕೂಡ ನೀಟಾಗಿ ಬರಲ್ಲ ಅಂಥದ್ರಲ್ಲಿ ಒಂದು ನಕ್ಲಿಸ್ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಲಕ್ಷ್ಮಿ ಡಾಲರ್ ಇದೆ, ಇಲ್ಲೂ ಕೂಡ ಲಕ್ಷ್ಮಿ ಪೆಂಡೆಂಟ್ ಇದೆ. ನೋಡಿ, ಆ ಕಡೆ ಒಂದು ಲಕ್ಷ್ಮಿ ಪೆಂಡೆಂಟು, ಈ ಕಡೆ ಒಂದು ಲಕ್ಷ್ಮಿ ಪೆಂಡೆಂಟು, ಮಧ್ಯದಲ್ಲಿ ಲಕ್ಷ್ಮಿ ಡಾಲರ್ ಇದೆ. ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ ನೋಡಿ. ನಾನು ಇದಕ್ಕೆ ಚೈನನ್ನು ಹಾಕ್ಸ್ಕೊಂಡಿಲ್ಲ, ಇದಕ್ಕೆ ನಾನು ದಾರ ಹಾಕ್ಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಇದೆ ನೋಡಿ, ಹಾಕ್ಬಿಟ್ಟು ಕೂಡ ತೋರಿಸ್ತೀನಿ. ಸೀರೆಗೆಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಇಷ್ಟಪಟ್ಟು ತಗೊಂಡೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ. ನೋಡಿ, ಈ ರೀತಿ ಇದೆ ನೋಡಿ. ಹತ್ರದಿಂದ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ನೋಡಿ. ಹಾಗೆ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ತುಂಬ ಚಿಕ್ಕದಾಗಿ 16 ಗ್ರಾಮ್ ಇದೆ, ತುಂಬ ಚೆನ್ನಾಗಿದೆ. ಈ ರೀತಿ ಡಿಸೈನ್ಸ್ ಆರಾಮಾಗಿ ಮಾಡಿಸ್ಕೊಬೋದು. ಗಟ್ಟಿ ಕೂಡ ಬರುತ್ತೆ, ಹಿಂದ್ಗಡೆ ಎಲ್ಲ ಲ್ಯಾಕು ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು ಅಂತ ನೋಡ್ಕೊಂಡು ಬರೋಣ. ಹಾಗೆ ನಾನು ಇದ್ರ ಜೊತೆಗೆ ಇಯರಿಂಗ್ಸ್ ಏನು ತೊಗೊಂಡಿಲ್ಲ, ಒಂದು ಚಿಕ್ಕದಿದೆ, ಇದನ್ನ ಯೂಸ್ ಮಾಡ್ತೀನಿ ನೋಡಿ. ಇದು ಇದೆ, ನಾನು ಇನ್ನೊಂದು ಹಿಂಗೆ ಇಯರಿಂಗ್ಸು ಕೂಡ ಯೂಸ್ ಮಾಡ್ತೀನಿ. ಆಲ್ರೆಡಿ ಇಯರಿಂಗ್ಸು ಕೂಡ ತೋರಿಸಿದ್ದೀನಿ, ಆದರೆ ತುಂಬ ಜನ ನೀವು ತೋರಿಸೋದು ಏನು ಕ್ಲಿಯರಾಗಿ ಕಾಣಿಸಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ. ಏನು ಅಂದ್ಕೊಬೇಡಿ, ತೋರಿಸಿದ್ನೇ ತೋರಿಸ್ತಾರೆ, ಇಷ್ಟೊಂದು ಸರಿ ತೋರಿಸಿದ್ನೇ ತೋರಿಸ್ತಾರೆ ಅಂತ ಅಂದ್ಕೊಬೇಡಿ. ನೋಡಿ, ಈ ರೀತಿ ಇದೆ, ತುಂಬ ಚೆನ್ನಾಗಿದೆ, ಚಿಕ್ಕದಾಗಿದೆ. ಇದು ಬರೀ 5.5 ಗ್ರಾಮ್ ಇದೆ ಅಷ್ಟೇ. ತುಂಬ ಚಿಕ್ಕದಾಗಿ ಚೆನ್ನಾಗಿದೆ. ಇದ್ರ ಜೊತೆಗೂ ಯೂಸ್ ಮಾಡ್ಬೋದು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಪುಟ್ಟದಾಗಿ. ಇದ್ರ ಜೊತೆಗೆ ನಾನು ಇದನ್ನ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ನಾನು ಆದಷ್ಟು ಬಟ್ಟೆಗಿಂತ ಜಾಸ್ತಿ ರೇಷ್ಮೆ ಸೀರೆಗಳು ಇದ್ದಾವೆ, ಆದರೆ ನಾನು ಕಮ್ಮಿಂದ್ರಲ್ಲೇ ತಗೊಂಡಿರೋದು. ಎಲ್ಲ ಒಂದೇ ಸೀರೆ ನನ್ನ ಹತ್ರ 12,000 ರೇಷ್ಮೆ ಸೀರೆ ಇದೆ. ಮದುವೆಗೂ ಕೂಡ ನಾನು ಅಷ್ಟು ಗ್ರ್ಯಾಂಡಾಗಿರೋ ರೇಷ್ಮೆ ಸೀರೆ ಎಲ್ಲ ತೊಗೊಂಡೇ ಇಲ್ಲ, ಕಾಸ್ಟ್ಲಿ ರೇಷ್ಮೆ ಸೀರೆ ತೊಗೊಂಡೇ ಇಲ್ಲ, ಎಲ್ಲ ಕಮ್ಮಿನಲ್ಲೇ ತೊಗೊಂಡಿರೋದು. ಮತ್ತು ನಾನು ಈ ನಡುವೆ ತಗೊಳೋದು ಕೂಡ ಲಾಸ್ಟ್ ಇಯರ್ ನಮ್ಮ ಮನೆಯವ್ರು ಕೊಡಿಸಿದ್ದು ಒಂದು 12,000 ರೂಪಾಯಿ ರೇಷ್ಮೆ ಸೀರೆ ಬಿಟ್ಟರೆ, ಇನ್ನು ಬೇರೆದೆಲ್ಲ 600 ರೂಪಾಯಿ, 500 ರೂಪಾಯಿ, 300 ರೂಪಾಯಿ ಅಷ್ಟೊಳಗಡೆ ತೊಗೊತೀನಿ. ಏನಂದರೆ ನಾವು ಬಟ್ಟೆಗೆಲ್ಲ ಹಾಕಿದರೆ ಮತ್ತೆ ರಿಟರ್ನ್ ತೊಗೊಳಕ್ಕಾಗಲ್ಲ. ಅದ್ರ ಬದಲೊಂದು ಚಿಕ್ಕ ಪುಟ್ಟ ಒಂದು ಗೋಲ್ಡ್ ಏನಾರು ಒಂದು ತೊಗೊಂಡ್ರೆ ನಮಗೆ ಕಷ್ಟಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಆ ಥರ ಪ್ಲ್ಯಾನ್ ಮಾಡ್ತೀನಿ. ನಾನು ಜಾಸ್ತಿ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಜಾಸ್ತಿ ಅಂದರೆ ನಮ್ಮ ಹತ್ರ ತುಂಬ ಇದೆ ಅಂತಲ್ಲ, ಒಟ್ಟಿನಲ್ಲಿ ಇರೋದ್ರಲ್ಲಿ ನಾನು ಬೇರೆ ಏನು ವೇಸ್ಟ್ ಖರ್ಚೇನು ಮಾಡಲ್ಲ. ತುಂಬ ಜನ ಕೇಳ್ತಾ ಇದ್ರು, ನೀವೆಲ್ಲ ಸೇವಿಂಗ್ಸ್ ವಿಡಿಯೋ ಮಾಡಿ ಅಂತ. ಅದನ್ನು ಕೂಡ ನನಗೆ ಯಾಕೋ ವಿಡಿಯೋ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ, ಅದನ್ನು ಕೂಡ ಮಾಡ್ತೀನಿ. ನೋಡ್ತೀನಿ, ಸೇವಿಂಗ್ಸ್ ವಿಡಿಯೋ ಮಾಡಬೇಕು, ಟೈಮ್ ಇಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇವಾಗ ಯಾಕೆ ಇದನ್ನ ತೋರಿಸ್ತಾ ಇದ್ದೀನಿ ಅಂದರೆ, ಇದನ್ನ ರಿಟರ್ನ್ ಎಲ್ಲ ಬಿಡಿಸಿದ್ದೆ, ಈಗ ಮತ್ತೆ ತಿರ್ಗಾ ಬ್ಯಾಂಕಿಗೆ ಇಡಬೇಕು, ಮತ್ತೆ ಟೈಮ್ ಸಿಗಲ್ಲ ಇದನ್ನ ಮಾಡೋದಕ್ಕೆ. ಅದಕ್ಕೋಸ್ಕರ ಮನೇಲಿ ಇರಲ್ಲ.
ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಮನೆಯಲ್ಲಿ ಯಾವ್ದನ್ನೂ ಇಟ್ಕೊಳಲ್ಲ, ಅದಕ್ಕೋಸ್ಕರ ಮತ್ತೆ ಬ್ಯಾಂಕಿಗೆ ಇಡಬೇಕು. ಒಂದ್ಸರಿ ತೋರಿಸ್ಬಿಟ್ಟು ಮತ್ತೆ ಇಟ್ಟರೆ ಒಳ್ಳೇದು ಅಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರು, ಏನು ನೀವು ನೋಡಿ ಇವರು ಇಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರು ತೋರಿಸಲ್ಲ ಅಂದ್ಬಿಟ್ಟು ಅನ್ಕೊಂತೀರಾ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾರು ಏನೋ ಕೆಲವರು ಅನ್ಕೊಂತಾರೆ ತೋರಿಸಿದ್ನೇ ಎಷ್ಟು ಸರಿ ತೋರಿಸ್ತಾರೆ ಅಂತ. ಇನ್ನು ಕೆಲವರು ಪಾಪ ಡಿಸೈನ್ಸ್ ಗೊತ್ತಾಗಿಲ್ಲ ಅಂದರು ಅವರೇ ರಿಕ್ವೆಸ್ಟ್ ಮಾಡಿ ಕಮೆಂಟ್ ಮಾಡ್ತಾರೆ, ಡಿಸೈನ್ಸ್ ಚೆನ್ನಾಗಿ ಕಾಣಿಸಿಲ್ಲ ಪ್ಲೀಸ್ ನೀಟಾಗಿ ತೋರಿಸಿ ಅಂತ. ಅದಕ್ಕೋಸ್ಕರ ಅವರಿಗೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿರೋರು ಸ್ಕಿಪ್ ಮಾಡ್ಬೋದು, ಇಷ್ಟ ಇಲ್ಲ ಅಯ್ಯೋ ಇವ್ರದ್ದೇನು ನೋಡಿದೆ ನೋಡಬೇಕು ಅಂತ ಮನಸ್ಥಿತಿ ಇರೋರು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ನನಗೆ ರಿಕ್ವೆಸ್ಟ್ ಮಾಡಿ ಕೇಳಿದವ್ರಿಗೋಸ್ಕರ ತೋರಿಸ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಯಾವುದು ಅಂದ್ಬಿಟ್ಟು ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಈ ನೆಕ್ಲೆಸ್ಸು. ಇದು ಆಲ್ಮೋಸ್ಟ್ ಎಲ್ಲ ತುಂಬ ಜನ ನೋಡಿದ್ದಾರೆ. ನಾನು ಇದು ತುಂಬ ಸರಿ ಕೂಡ ಯೂಸ್ ಮಾಡಿದ್ದೀನಿ. ನೋಡಿ ಈ ಥರ ಇದೆ. ಇದು ಬಂದ್ಬಿಟ್ಟು 35 ಗ್ರಾಮ್ ಇದೆ. ಇದು ಸಪ್ರೇಟು, ಇದು ಸಪ್ರೇಟ್ ತೊಗೊಂಡಿದ್ದು. ಇದು ಬಂದ್ಬಿಟ್ಟು ಒಂದು 11.5 ಗ್ರಾಮ್ ಇದೆ. ಇದು ಈ ಓಲೆ ಬಂದ್ಬಿಟ್ಟು 11.5 ಗ್ರಾಮು. ಇದಕ್ಕೋಸ್ಕರ ಮಾಡಿಸಿದ್ದಲ್ಲ, ಒಟ್ಟಿನಲ್ಲಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇವೆರಡು ಸೇರಿಸಿ ನಾನು ಹಾಕ್ಕೊಳ್ಳುವಾಗ ಹಾಕ್ಕೊಳ್ತೀನಿ. ನಾನು ಯಾವುದೂ ಇಯರಿಂಗ್ಸು ನೆಕ್ಲೆಸ್ಸು ಮ್ಯಾಚಿಂಗ್ ಮಾಡಿ ತೊಗೊಂಡಿಲ್ಲ, ಎಲ್ಲ ಸಪ್ರೇಟಾಗೇ ತೊಗೊಂಡಿರೋದು. ಹಾಗಾಗಿ ಇದನ್ನು ಇಯರಿಂಗ್ಸ್ನ ಮ್ಯಾಚ್ ಮಾಡ್ಕೊತೀನಿ. ಜೊತೆ ಸೆಟ್ ಯಾವುದೂ ತೊಗೊಂಡಿಲ್ಲ, ಎಲ್ಲ ಸಪ್ರೇಟೇ ತೊಗೊಂಡಿದ್ದು. ನನ್ನ ಹತ್ರ ನನ್ನ ಕೈಲಿ ಯಾವಾಗ ಆಗುತ್ತೋ ಆವಾಗ ತೊಗೊಂಡಿರೋ ಅಂಥದ್ದು ಇದೆಲ್ಲ. ಹಾಗಾಗಿ ನಾನೇ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ನೋಡಿ ಈ ನೆಕ್ಲೆಸ್ ಬಂದ್ಬಿಟ್ಟು 35 ಗ್ರಾಮ್ ಇದೆ ಟೋಟಲ್. ಇದು ಬಂದ್ಬಿಟ್ಟು 11.5 ಗ್ರಾಮ್ ಇದೆ. 11 ಗ್ರಾಮ್ ಅಂದ್ಕೊಂಡ್ರು ಟೋಟಲ್ ಇದು ಓಲೆ ಮತ್ತು ನಕ್ಲಿಸಿಂದ 47 ಗ್ರಾಮ್ ಇದೆ. ನೋಡಿ ಹತ್ತಿರದಿಂದ ತೋರಿಸ್ತೀನಿ. ತುಂಬ ಜನ ಅಯ್ಯೋ ಏನು ಇದನ್ನೇ ತೋರಿಸ್ತಾರೆ ಅಂದ್ಕೊಂಬೇಡಿ. ಇದು ಕೂಡ ಫುಲ್ ಎಲ್ಲ ಲಕ್ಷ್ಮಿ ಬಂದಿದೆ ಈ ಥರ ಎಲ್ಲ ನೋಡಿ. ಇದು ಬಂದ್ಬಿಟ್ಟು ಪಿಕಾಕ್ ಡಿಸೈನು, ಇಲ್ಲಿ ಬಂದ್ಬಿಟ್ಟು ಇಲ್ಲೂ ಪಿಕಾಕ್ ಡಿಸೈನ್ಸ್ ಬಂದಿದೆ. ಪೆಂಡೆಂಟ್ ಬಂದ್ಬಿಟ್ಟು ಲಕ್ಷ್ಮಿ ಇದು ನೋಡಿ. ಕೆಲವ್ರು ಕೇಳ್ತೀರಾ ಸ್ಟೋನ್ ಎಲ್ಲ ವೇಸ್ಟ್ ಆಗಲ್ವಾ ಅಂತ. ಇದು ಸ್ಟೋನ್ದು ಸಪ್ರೇಟ್ ಚಾರ್ಜ್ ಮಾಡ್ತಾರೆ, ಇದಕ್ಕೇನು ಗೋಲ್ಡ್ ರೇಟ್ ಹಾಕಿಲ್ಲ. ಸ್ಟೋನ್ ಚಾರ್ಜ್ ಬಂದ್ಬಿಟ್ಟು ಸಪ್ರೇಟ್ ಹಾಕಿದ್ದಾರೆ. ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ನೋಡಿದರೆ ಯಾರಾದರೂ ಜಾಸ್ತಿ ವೆಯ್ಟ್ ಇದೆನೋ ಅಂದ್ಕೊಬೇಕು, ಒಂದು 60 ಗ್ರಾಮ್ ಏನೋ ಇದೆಯೇನೋ ಅಂದ್ಕೊಬೇಕು. ಇದು ಅಷ್ಟೊಂದೆಲ್ಲ ಇಲ್ಲ, 35 ಗ್ರಾಮ್ ಇದೆ. ತುಂಬ ದೊಡ್ಡದಾಗಿದೆ ನೋಡಿ. ಹಾಕೊಂಡ್ರೆ ಚೋಕೋರ್ ಥರ ಕಾಣಿಸುತ್ತೆ, ಅಷ್ಟು ಅಗಲವಾಗಿ ನೀಟಾಗಿ ಕಾಣಿಸುತ್ತೆ ನೋಡಿ. ತುಂಬ ಜನ ತುಂಬ ಫಾಸ್ಟಾಗಿ ತೋರಿಸ್ತಿರೋ, ನಮಗೆ ಡಿಸೈನ್ಸ್ ಏನು ಗೊತ್ತಾಗಲ್ಲ, ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಇವಾಗ ನೀಟಾಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಇದೆ, ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಮಣಿಗಳು ಸೇರಿನೇ 35 ಗ್ರಾಮ್ ಇರೋದು. ಇದು ಬಂದ್ಬಿಟ್ಟು 1.5 ಗ್ರಾಮ್ ಇದೆ ನೋಡಿ. ಇಲ್ಲೊಂದು ಸ್ಟೋನ್ ಇದೆ, ಇಲ್ಲೊಂದು ಸ್ಟೋನ್ ಇದೆ. ಇದು ಮೂರಿಂದ ಸೇರಿ 1.5 ಗ್ರಾಮ್ ಇದೆ. ಇದು ಲೆಸ್ ಮಾಡಿನೇ, ಇವೆಲ್ಲ ಲೆಸ್ ಮಾಡಿನೇ, ಇಲ್ಲೆಲ್ಲ ಸ್ಟೋನ್ಗಳಿರೋದೆಲ್ಲ ಲೆಸ್ ಮಾಡಿನೇ. ಲೆಸ್ ಮಾಡಿದರೆ ಇದೆಲ್ಲ ಇಲ್ಲಿರೋಂಥ ಸ್ಟೋನ್ಗಳೆಲ್ಲ ಲೆಸ್ ಮಾಡಿದರೆ 33.5 ಗ್ರಾಮ್ ಇದೆ. ಅದು 1.5 ಗ್ರಾಮ್ ಇದೆ ನೋಡಿ. ವೇರ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮಾಂಗಲ್ಯ ಚೈನ್ ಜೊತೆ ಇದೊಂದು ಹಾಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಹಾಕ್ಕೊಂಡ್ರೆ ಲಾಂಗ್ ಹಾರನೇ ಬೇಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿದೆ. ಸಾರಿ ಕಟ್ಕೊಂಡ್ರೆ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಬಾರ್ಡರ್ ಸೀರೆಗೆ, ಗ್ರ್ಯಾಂಡ್ ಸೀರೆಗೆ, ರೇಷ್ಮೆ ಸೀರೆಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬಾ ಇಷ್ಟ, ತುಂಬ ಇಷ್ಟಪಟ್ಟು ತುಂಬ ಹಠ ಮಾಡಿ ತೆಗೆಸ್ಕೊಂಡಿದ್ದೀನಿ. ಬೇಡ ಅಂದರು, ಬಟ್ ಇವಾಗ ಅವರೇ ಖುಷಿ ಪಡ್ತಾರೆ. ತುಂಬಾ ಚೆನ್ನಾಗಿದೆ. ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಈ ಥರ ಇದೆ. ಬ್ಯಾಕ್ ಕ್ಯಾಮ್ರಾದಿಂದನೂ ಹಾಗೆ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಬಂದುಬಿಟ್ಟು ಇಯರಿಂಗ್ಸ್, ನಾನು ಅದೇ ಹೇಳಿದ್ನಲ್ಲ, ಇದನ್ನ ವೇರ್ ಮಾಡ್ತೀನಿ. ನನ್ನ ಹತ್ರ ದೊಡ್ಡ ಇಯರಿಂಗ್ಸ್ ಏನಿಲ್ಲ, ಇದೆ ಜಾಸ್ತಿ ವೆಯ್ಟಿಂದ ಇರೋವಂಥದ್ದು. 11 ಗ್ರಾಮೇ ಜಾಸ್ತಿ ವೆಯ್ಟಿಂದ ಇರೋವಂಥದ್ದು, ಬೇರೆ ಇದಕ್ಕಿಂತ ಜಾಸ್ತಿ ಇಲ್ಲ. ತೊಗೊಳ್ಬೇಕು, ಈಗ ಸದ್ಯಕ್ಕೆ ಆಗಲ್ಲ, ಈಗಿನ ರೇಟಲ್ಲಿ ತೊಗೊಳಕ್ಕಾಗಲ್ಲ. ಇವಾಗ ಗ್ರಾಮ್ ಬಂದುಬಿಟ್ಟು ಕೂಲಿ ವೇಸ್ಟೇಜು ಎಲ್ಲ ಇದೆಲ್ಲ ಸೇರಿಬಿಟ್ಟು 10,500 ಆಗುತ್ತೆ. ಈಗ ಅಷ್ಟೊಂದೆಲ್ಲ ಇದಿಲ್ಲ. ತಗೊಳ್ಳುವಾಗ ಒಂದು ಜೊತೆ ದೊಡ್ಡ ಓಲೆ ತೊಗೋಬೇಕಂತ ಆಸೆ ಇದೆ. ಒಂದು 20-30 ಗ್ರಾಮಲ್ಲೆಲ್ಲ ತೊಗೊಬೇಕಂತ ಇದೆ. ಯಾವಾಗ ತೊಗೊಳ್ತೀನೋ, ಯಾವಾಗ ತಗೊಳಕ್ಕಾಗುತ್ತೋ ಗೊತ್ತಿಲ್ಲ. ನಾನು ತಗೊಂಡಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ನೆಕ್ಸ್ಟ್ ನೋಡ್ಕೊಂಬರೋಣ ನೋಡಿ. ಇದು ಬಂದುಬಿಟ್ಟು ತುಂಬ ಚಿಕ್ಕದು, ಹಳೆ ಡಿಸೈನು, ಆದರೆ ನಾನು ಕೊಟ್ಟಿಲ್ಲ, ತುಂಬ ಹಳೇದಿದು.
ಇದು ಮದುವೆಯಾಗಿ 5 ವರ್ಷದಲ್ಲಿ ತೊಗೊಂಡಂಥದ್ದು. ಇದು ನಾವು ಫಸ್ಟ್ ಟೈಮ್ ತೊಗೊಂಡಿದ್ದು. ತುಂಬ ಚಿಕ್ಕದಿದೆ, ನೋಡೋಕೆ ಚಿಕ್ಕದಿದೆ. 20 ಗ್ರಾಮ್ ಇದೆ ನೋಡಿ. ಅಲ್ಲಿ ನಾನು ಆವಾಗಲೇ ತೋರಿಸಿದ್ದೆ 16 ಗ್ರಾಮು, ತುಂಬ ದೊಡ್ಡದಾಗಿ ಕಾಣಿಸ್ತು. ಇದು 20 ಗ್ರಾಮ್ ಇದೆ, ಬಟ್ ಇದು ಕಾಣಿಸಲ್ಲ. ಇದು ಕೂಡ 916 KDM, ತುಂಬಾ ಚೆನ್ನಾಗಿದೆ. ಇದಕ್ಕೆ ಅವಾಗ ನಾನು ಚೈನ್ ಹಾಕ್ಸ್ತಾ ಇದ್ದೇನೆ, ಏನು ತೊಗೊಂಡ್ರು ಚೈನ್ ತೊಗೊಳ್ತಾ ಇದ್ದೆ. ಚೈನು ಸೇರಿಸಿ ತೊಗೋಬೋದು, ದಾರ ಹಾಕೋದೆಲ್ಲ ಅಷ್ಟೊಂದು ಅಂದಾಜು ಇರಲಿಲ್ಲ, ಹಾಗಾಗಿ ಚೈನು ಸೇರಿಸಿದು 20 ಗ್ರಾಮ್ ಇದೆ ನೋಡಿ. ಇದಕ್ಕೂ ಕೂಡ ಇಯರಿಂಗ್ಸ್ ಏನಿಲ್ಲ. ನಾನು ಇಯರಿಂಗ್ಸ್ ಎಲ್ಲ ತಗೊಳ್ತಾ ಇರಲಿಲ್ಲ ಅವಾಗ, ಏನು ಒಟ್ನಲ್ಲಿ ಏನೊಂದು ಒಂದೊಂದು ವಸ್ತು ತಗೊಳ್ತಾ ಇದ್ದೆ ಅಷ್ಟೇ ನೋಡಿ. ಇದು ತುಂಬಾ ಚೆನ್ನಾಗಿದೆ. ಇದು ಕೂಡ ತೋರಿಸಿದ್ದೀನಿ ಆಲ್ರೆಡಿ, ನಾನು ತೋರಿಸಿದ್ದೀನಿ. ತುಂಬ ಜನ ಅನ್ಕೊತಾರೆ ಎಷ್ಟು ಸರಿ ತೋರಿಸ್ತೀರಾ ಅಂತ. ಆಲ್ರೆಡಿ ನಾವು ನೋಡಿರೋರು ನೋಡಬೇಡಿ, ಇಷ್ಟ ಇಲ್ಲ ಅಂದರೆ. ನೋಡಿಲ್ಲದೆ ಇರೋರಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದೆ. ನಾವು ಮದುವೆಯಾಗಿ 5 ವರ್ಷದಲ್ಲಿ ಇದು ಫಸ್ಟು. ನಾವು ಮದುವೆಯಾಗಿ 5 ವರ್ಷದ ಮೇಲೆ ನಾವು ಪರ್ಚೇಸ್ ಮಾಡಿದಂಥ ಫಸ್ಟ್ ನೆಕ್ಲೆಸ್ ಇದು. ಆವಾಗ ಕಮ್ಮಿ ಇತ್ತು, ಗ್ರಾಮ್ ಬಂದುಬಿಟ್ಟು 3,000 3,500 ಇತ್ತು ಆವಾಗ ತೊಗೊಂಡಂಥದ್ದು. ಇದು ಬಂದುಬಿಟ್ಟು ಇಯರಿಂಗ್ಸು ಜೊತೆ ಇರಲಿ ಅಂತ ಇಟ್ಟಿದ್ದೀನಿ ಅಷ್ಟೇ. ಯಾವುದಾದ್ರೂ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಳುವಾಗ. ಅವಾಗ ಇದಕ್ಕೆ ರೈಟ್ ಬಂದುಬಿಟ್ಟು 77 ಬಿದ್ದಿತ್ತು, ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ನೋಡಿ. 20 ಗ್ರಾಮಿಂದು ಬರೀ 77,000 ರೂಪಾಯಿಗೆ ಅವಾಗ ತೊಗೊಂಡಿದ್ದು. ಮದುವೆ ಆಗಿ 5 ವರ್ಷಕ್ಕೆ ತೊಗೊಂಡಿದ್ದಂಥದ್ದು. ಬರೀ 77,000 ಕೊಟ್ಟಿದೆ. 20 ಗ್ರಾಮ್ ಇದೆ ನೋಡಿ, 77,000 ಕೊಟ್ಟಿದೆ. ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಅಷ್ಟೇ ಆಗಿತ್ತು ಇದಕ್ಕೆ. ಇವಾಗ ತಗೊಳ್ಬೇಕಂದ್ರೂ ಎಷ್ಟಾಗುತ್ತೆ? 20 ಗ್ರಾಮಿಗೆ 2 ಲಕ್ಷ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಇದನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಚಿಕ್ಕದಾಗಿದೆ, ತುಂಬ ಚೆನ್ನಾಗಿ. ನನಗಂತೂ ತುಂಬಾ ಇಷ್ಟ. ನಾನು ಯಾವುದು ಕೊಡೋಕೆ ಹೋಗಿಲ್ಲ, ತುಂಬ ಇಷ್ಟ ಆಗಿಲ್ಲದೆ ಅಂಥದ್ದು ಮಾತ್ರ ನಾನು ಕೊಟ್ಟು ಬೇರೆ ತೊಗೊಂಡಿದ್ದೀನಿ ಅಷ್ಟೇ ನೋಡಿ. ಹತ್ರದಿಂದ ತೋರಿಸ್ತೀನಿ. ಅವಾಗೆಲ್ಲ ಮಾವಿನಕಾಯಿ ಡಿಸೈನ್ ಬರೋದಲ್ಲ, ಆ ಟೈಪ್ ಇದೆ ಇದು. ಮಾವಿನಕಾಯಿ ಡಿಸೈನ್ ಅಲ್ಲ ನೋಡಿ, ಈ ಥರ ಇದೆ. ಗಟ್ಟಿ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಇದೆಲ್ಲ ಕಾಲ್ ಚೈನ್ ಬರುತ್ತಲ್ಲ, ಆ ಟೈಪಲ್ಲಿ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ, ಗಟ್ಟಿ ಇದೆ. 20 ಗ್ರಾಮ್ ಇದೆ. ತೋರಿಸಿದ್ದೀನಿ, ನಾನು ನೋಡಿದ್ದೀನಿ ಅಂದ್ಕೊಬೇಡಿ, ತೋರಿಸಿದ್ದೀನಿ. ಬಟ್ ಏನಂದರೆ ತುಂಬ ಜನ ಕೇಳಿದ್ರಲ್ಲ, ಅವರಿಗೋಸ್ಕರ ತೋರಿಸ್ತಾ ಇರೋದು. ಕೆಲವರೆಲ್ಲ ಅಂದ್ಕೊಬೇಡಿ, ಅಯ್ಯೋ ಏನು ಇವ್ರದ್ದಿದೆ ರಾಮಾಯಣ ಆಯ್ತಲ್ಲ ಅಂದ್ಕೊಬೇಡಿ ನೋಡಿ. ಈ ಥರ ಇದೆ. ತುಂಬ ಸಿಂಪಲ್, ಅಂದರೆ ತುಂಬ ಸಿಂಪಲಾಗಿ ಕಾಣಿಸುತ್ತೆ, ಆದರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ಅಂತ ನೋಡಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ. ಇದು ಡ್ರೆಸ್ಸಿಗೂ ವೇರ್ ಮಾಡ್ಬೋದು, ಸಾರಿಗೂ ವೇರ್ ಮಾಡ್ಬೋದು, ಗೌನಿಗೂ ಕೂಡ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಹತ್ರದಿಂದ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಇದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಲಾಂಗಾರು ನನ್ನ ಹತ್ರ ಇವಾಗ ಒಂದೇ ಇದೆ, ಇನ್ನೊಂದು ಬ್ಯಾಂಕಲ್ಲಿದೆ. ಇವಾಗ ನನ್ನ ಹತ್ರ ಏನಿದೆಯೋ ಅದನ್ನೇ ತೋರಿಸ್ತೀನಿ. ಇದು ನೋಡಿ, ಮದುವೆಯಾದ ವಸ್ತ್ರ. ಇದು ನಮ್ಮಪ್ಪ ಕೊಡಿಸಿದ್ದು ಓಲೆ. ಇದು ತುಂಬ ಹಳೆಯ ಡಿಸೈನು, ಆದರೂ ನಮ್ಮಪ್ಪ ನೆನಪಿಗೆ ನಾನು ಕೊಟ್ಟಿಲ್ಲ. ಕೊಟ್ಟು ತಗೋಬೋದು, ಬೇಡ ಇರಲಿ, ಹಳೆ ಡಿಸೈನ್ಸು ಮತ್ತು ಅಷ್ಟು ಗಟ್ಟಿಯಾಗಿರುವಂಥದ್ದು ಮತ್ತೆ ಸಿಗಲ್ಲ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಓಲೆ. ಇದು ಲಾಂಗಾರ ಬಂದುಬಿಟ್ಟು ಈ ರೀತಿ ಇದೆ. ಇದು ಬಂದುಬಿಟ್ಟು 55 ಗ್ರಾಮ್ ಇದೆ ನೋಡಿ. ಇದು ಬಂದುಬಿಟ್ಟು 55 ಗ್ರಾಮ್ ಇದೆ. ತುಂಬ ಚೆನ್ನಾಗಿದೆ. ಇದು ಕೂಡ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡೆ. ಇವಾಗ ಯಾಕೋ ಡಿಸೈನ್ಸ್ ಬೋರ್ ಆಗ್ತಿದೆ, ಕೊಟ್ಟರೆ ಲಾಸ್ ಅಂದ್ಬಿಟ್ಟು ಕೊಟ್ಟಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಲಕ್ಷ್ಮಿ ಪೆಂಡೆಂಟು, ಇಲ್ಲಿ ಫ್ಲವರ್ ಡಿಸೈನು, ಇಲ್ಲಿ ಬಂದುಬಿಟ್ಟು ಪಿಕಾಕ್ ಡಿಸೈನ್ ಇದೆ ನೋಡಿ. ಇದೆರಡು ಪಿಕಾಕ್ ಡಿಸೈನು, ಇಲ್ಲಿ ಬಂದುಬಿಟ್ಟು ಫ್ಲವರ್ ಡಿಸೈನ್ ನೋಡಿ. ಈ ಥರ ಇದೆ. 55 ಗ್ರಾಮ್ ಇದೆ ಟೋಟಲ್. ಇದು ಬಂದುಬಿಟ್ಟು ಇನ್ನೊಂದಿದೆ 30 ಗ್ರಾಮ್ ಇದೆ, ಅದು ಬ್ಯಾಂಕಲ್ಲಿದೆ, ಇವಾಗಿಲ್ಲ. ತಂದರೆ ತೋರಿಸ್ತೀನಿ. ಇದು ಒಂದು ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ತರಿಸ್ಕೊಂಡಿದ್ದೆ. ಇವಾಗ ಫಂಕ್ಷನ್ ಎಲ್ಲ ಮುಗೀತು, ಮತ್ತೆ ತಿರ್ಗಾ ಬ್ಯಾಂಕಿಗೆ ಇಡಬೇಕು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಡಿಸೈನ್ ಒಂಥರ ಯಾಕೋ ಈಗೀಗ ಬೋರ್ ಆಗ್ತಾಯಿದೆ. ಫಸ್ಟೆಲ್ಲ ತುಂಬ ಇಷ್ಟಪಟ್ಟು ತಗೊಂಡೆ ನೋಡಿ. ಈ ಥರ ನೆಕ್ಲೆಸ್ಗಳ ಜೊತೆ ವೇರ್ ಮಾಡಿದರೆ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಸಿಂಪಲ್ ನೆಕ್ಲೆಸ್ ಜೊತೆ ವೇರ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಇದೆ. ಸಿಂಪಲ್ ಆಗಿದ್ರೂ ತುಂಬಾ ಚೆನ್ನಾಗಿದೆ. ಇದು ನಾನು ತಗೊಂಡಾಗ 7000 ಇತ್ತು ಗ್ರಾಮ್ ಬಂದುಬಿಟ್ಟು. 7000 ಆಗಿತ್ತು. ಕೂಲಿ ವೇಸ್ಟೇಜು
ನಾನು ತಗೊಂಡಾಗ ಇದು 6,500 ಇತ್ತು, 6,500 ಇತ್ತು. ಕೂಲಿ ವೇಸ್ಟೇಜ್ ಎಲ್ಲ ಸೇರಿಬಿಟ್ಟು 7,100. 55 ಗ್ರಾಮಿಗೆ 3,90,500 ರೂಪಾಯಿ ಕೊಟ್ಟಿದ್ದೆ. ಇದು ಈ ನೆಕ್ಲೆಸ್ಗೆ 3,90,500 ರೂಪಾಯಿ ಕೊಟ್ಟಿದ್ದೆ. ಇವಾಗಾದರೆ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಒಂದು ಶೇರ್ ಮಾಡಿ ನೋಡಿ. ಈಗ ಈ ನೆಕ್ಲೆಸ್ ಜೊತೆ ಇದನ್ನ ವೇರ್ ಮಾಡ್ತೀನಿ. ನಾನು ಯಾವಾಗಲೂ 2 ಜೊತೆ ಹಾಕ್ಕೊಂಡಿಲ್ಲ, ಯಾಕಂದರೆ ಹಾಕುವಂಥ ಸಿಚುವೇಶನ್ ಬಂದಿಲ್ಲ. ಇದ್ರ ಜೊತೆ ವೇರ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ನೋಡಿ, ತುಂಬ ಹೆವಿ ಆಗಿದೆ. ಹಾಗಾಗಿ ಇದ್ರ ಜೊತೆ ಇದನ್ನ ವೇರ್ ಮಾಡಿದರೆ ಚೆನ್ನಾಗಿ ಕಾಣಿಸಲ್ಲ. ಚಿಕ್ಕ ನೆಕ್ಲೆಸ್ ಹಾಕಿ ಇದನ್ನ ವೇರ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ದೊಡ್ಡದು ನೆಕ್ಲೆಸ್ ಹಾಕ್ಬಿಟ್ಟು ಇದನ್ನ ವೇರ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಬರೀ ಇದೊಂದನ್ನು ಹಾಕಿದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇವೆರಡನ್ನೂ ಹಾಕಿದರೆ ಓವರ್ ಅನಿಸುತ್ತೆ. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಇದ್ರ ಜೊತೆ ಇದನ್ನ ವೇರ್ ಮಾಡಲ್ಲ, ಕಮ್ಮಿನೇ. ಇದ್ರ ಜೊತೆ ವೇರ್ ಮಾಡಿದರೆ ನೋಡಿ ಈ ಥರ ಹೆವಿಯಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನೇನು ಇದ್ರ ಜೊತೆ ಇದು ನನಗೆ ವೇರ್ ಮಾಡಲ್ಲ ನೋಡಿ. ಈ ಥರ ಇದೆ. ಇದಕ್ಕೆ ಏನಿದ್ರು ಚಿಕ್ಕ ನೆಕ್ಲೆಸ್ ಹಾಕ್ಬಿಟ್ಟು ಈ ರೀತಿ ವೇರ್ ಮಾಡಿದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹೆವಿ ಅನಿಸುತ್ತೆ. ಹಾಗಾಗಿ ನಾನು ಇವೆರಡನ್ನೂ ಒಟ್ಟೊಟ್ಟಿಗೆ ಹಾಕಲ್ಲ ನೋಡಿ. ತುಂಬ ಓವರ್ ಅನ್ಕೊತಾರೆ. ಬರೀ ಇದೊಂದು ಸಿಂಪಲ್ ಹಾಕಿದ್ರು ಚೆನ್ನಾಗಿರುತ್ತೆ, ಇಲ್ಲ ಇದನ್ನ ಹಾಕ್ಬಿಟ್ಟು ಚಿಕ್ಕ ನೆಕ್ಲೆಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವೆರಡನ್ನೂ ಒಟ್ಟಿಗೆ ಹಾಕ್ಕೊಂಡ್ರೆ ತುಂಬ ಹೆವಿ ಅನಿಸುತ್ತೆ, ಓವರ್ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ಹಾಕೋದೇ ಇಲ್ಲ, ಕಮ್ಮಿ. ಇವೆರಡು ಜೋಡಿ ಮಾಡಿ ಹಾಕೋದು ಕಮ್ಮಿನೇ ನಾನು. ಇದೊಂದು ಹಾಕ್ಕೊಂಡ್ರೆ ಚೋಕರ್ ಥರ ಕಾಣಿಸುತ್ತೆ, ಇದೊಂದನ್ನೇ ವೇರ್ ಮಾಡಿದರೆ ಚೋಕರ್ ಥರ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಎಲ್ಲದಕ್ಕೂ ಲೈಕ್ ಕೊಡಿ ಅಂತ ಹೇಳ್ತಿದ್ದೀನಿ. ಪ್ಲೀಸ್ ನಾನು ತೋರಿಸಿದ್ರಲ್ಲಿ ಒಂದು ನೆಕ್ಲೆಸ್ ಆದರೂ, ಒಂದು ಸೆಟ್ ಆದರೂ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ. ಪದೇ ಪದೇ ಅದೇ ಹೇಳ್ತಿದ್ದೀನಿ ಅಂದ್ಕೊಬೇಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋನ ನೋಡೋದಕ್ಕೆ ಇಷ್ಟಪಡ್ತೀರಾ ಒಂದು ಕಮೆಂಟ್ ಮಾಡಿ, ನಾನು ಅದೇ ರೀತಿ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ಪ್ಲೀಸ್ ಆ ರೀತಿ ಮಾಡಬೇಡಿ. ಹಾಗೆ ನಿಮ್ಮದು ಕೂಡ ಚಾನಲ್ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರೋರು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ರಿಟರ್ನ್ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಕೂಡ ಸಪೋರ್ಟ್ ಮಾಡ್ತೀನಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಬೆಳೆಯೋಕ್ಕಾಗೋದು. ನಾವು ಅವ್ರು ಬೆಳೀತಾರಲ್ಲ ಅಂದ್ಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿದರೆ ಯಾರು ನೀವು ನಮಗೊಬ್ರು ಅನ್ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೊಬ್ರು ಅನ್ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಹಾಗಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ, ಎಲ್ಲರೂ ಬೆಳೆಯೋಣ, ಚೆನ್ನಾಗಿರೋಣ. ಆದಷ್ಟು ಸಪೋರ್ಟ್ ಮಾಡಿ. ನಾನು ಕೂಡ ಆದಷ್ಟು ಇನ್ಮೇಲೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಟೈಮ್ ಆಗ್ತಿಲ್ಲ, ತುಂಬ ದಿನದಿಂದ ವಿಡಿಯೋ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ, ಮಾಡೋಕ್ಕಾಗ್ತಾ ಇಲ್ಲ. ಕೆಲವ್ರಿಗೆ ಗೊತ್ತಿರುತ್ತೆ ನಂದು ರೀಸನ್ ಏನಂದ್ಬಿಟ್ಟು, ಇನ್ನು ಕೆಲವ್ರಿಗೆ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಜಾಸ್ತಿ ಮಾತಾಡ್ತಿದ್ದೀನಿ ಅಂದ್ಕೊಬೇಡಿ, ಹಾಗೆ ಯಾರು ಓವರ್ ಅಂತಲೂ ಅಂದ್ಕೊಬೇಡಿ. ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.